ಮತ್ತೆ ಮನೆಯಲ್ಲೇ ತಯಾರಿಸ್ತಿದ್ದ ವಸ್ತುಗಳಿಂದ ಹಳೆಯ ದಿನಗಳ ಜೀವನ. ಹಾಳಾಗಿರೋ ಓಝೋನ್ ಲೇಯರ್, ನಮಸ್ಕಾರ. ನಾವೆಲ್ಲರೂ ಯೋಚಿಸಬೇಕಾಗಿರೋ ವಿಷಯ ಇದು. ಯಾಕೆಲ್ಲರೂ ಸನ್ಸ್ಕ್ರೀನ್, ಮಾಯಿಶ್ಚರೈಸರ್, ಸೀರಮ್ಸ್ ಹಾಗೆ ಕೆಮಿಕಲ್ ಉತ್ಪನ್ನಗಳು, ನಾವೇನು ಪ್ರಾಡಕ್ಟ್ಸ್ ಅಂತ ಕರಿತೋ, ಹೆಚ್ಚಾಗಿ ಯಾಕೆ ಬಳಕೆ ಆಗ್ತಿವೆ? ಹಾಗೆ ಹಳೆ ಕಾಲದಲ್ಲಿ ಇದೆ ಅದು ಯಾಕೆ ಬಳಕೆ ಇರಲಿಲ್ಲ ಅನ್ನೋದನ್ನ ಯೋಚಿಸಬೇಕಾಗಿರೋ ವಿಷಯನೇ. ಹಳೆಯ ದಿನಗಳ ಜೀವನ. ಅಜ್ಜಿ ತಾತನ ಕಾಲದಲ್ಲಿ ಜೀವನ ತುಂಬಾನೇ ನೈಸರ್ಗಿಕವಾಗಿತ್ತು. ಹಾಲು, ಹಣ್ಣು, ಸಸ್ಯಾಹಾರಿ ಆಹಾರಗಳು, ಹಸಿರು ತರಕಾರಿಗಳೇ ಅವರ ದಿನಚರಿಯಾಗಿತ್ತು. ತ್ವಚೆಗಾಗಿ ಅವರು ಅರಿಶಿನ, ಚಂದನ, ಶೀಗೆಕಾಯಿ ಹಾಗೇನೆ ತೆಂಗಿನೆಣ್ಣೆ ಕೂಡ ಬಳಸ್ತಿದ್ರು. ಮತ್ತೆ ಮನೆಯಲ್ಲೇ ತಯಾರಿಸ್ತಿದ್ದ ವಸ್ತುಗಳಿಂದ ಅವ್ರ ತ್ವಚೆನ ಕಾಪಾಡ್ಕೋತಿದ್ರು. ಹೊರಗೋಗಿ ಜಾಸ್ತಿ ಕೆಲಸ ಮಾಡ್ತಿದ್ರು, ಅವ್ರಿಗೆ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿ ಕೂಡ ಇರ್ತಿತ್ತು. ಇಂದಿನ ಜೀವನ ಶೈಲಿ, ಅದೇ ನಾವು ಪ್ರೆಸೆಂಟ್ ಇವಾಗ ಬದುಕ್ತಿರೋ ಜೀವನ ಶೈಲಿ, ಇವತ್ತು ಪರಿಸರ ಸಂಪೂರ್ಣವಾಗಿ ಬದಲಾಗಿದೆ. ಹಾಳಾಗಿರೋ ಓಝೋನ್ ಲೇಯರ್, ಕಿರುನೆರಳ ಬಿಸಿಲು, ಈ ಧೂಳು, ಪಲ್ಯೂಷನ್ ಇನ್ನೂ ಎಲ್ಲಾನು ನಮ್ಮ ತ್ವಚೆಗೆ ಡೈರೆಕ್ಟ್ ಆಗಿ ಹಾನಿ ಉಂಟು ಮಾಡ್ತಿದೆ. ಈಗಂತೂ ದಿನ ಪೂರ್ತಿ ಮೊಬೈಲ್, ಲ್ಯಾಪ್ಟಾಪ್ ಹಾಗೆ ಕಂಪ್ಯೂಟರ್ಸ್ ಮುಂದೆ ಕೂತಿರೋ ನಾವು ನಮ್ಮ ಚರ್ಮದ ಬಗ್ಗೆ ಜಾಸ್ತಿ ಕಾಳಜಿ ತೋರಿಸ್ಕೊಳಕ್ ಆಗ್ತಿಲ್ಲ. ಜೊತೆಗೆ ಫಾಸ್ಟ್ ಫುಡ್ ಹಾಗೇನೆ ನಾವು ಹೊರಗೆ ಏನ್ ತಿಂತೀವೋ ಜಂಕ್ ಫುಡ್ಸ್, ಇವೆಲ್ಲಾನು ನಮ್ಮ ದೇಹಕ್ಕೆ ಸ್ವಾಭಾವಿಕ ಶಕ್ತಿ, ರೋಗ ನಿರೋಧಕ ಶಕ್ತಿನ ಅದಾಗದೆ ಉಂಟು ಮಾಡ್ಕೊಳಕ್ ಬಿಡ್ತಿಲ್ಲ. ಎಲ್ಲಾನು ಇದರಿಂದಾನೇ ನಾವು ಕಳ್ಕೊತಿದ್ದೀವಿ. ಅದಕ್ಕೆ ಇವಾಗಿನ ಜನರು ಸನ್ಸ್ಕ್ರೀನ್, ಮಾಯಿಶ್ಚರೈಸರ್, ಸೀರಮ್ಸ್ ಹಾಗೆ ಇನ್ನೂ ಕೆಮಿಕಲ್ ಪ್ರಾಡಕ್ಟ್ಸ್ನ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಇಂದ ಪ್ರಮೋಟ್ ಮಾಡಿಸ್ತಿದ್ದಾರೆ. ಅವ್ರು ನಮ್ಗೆ ಏನು ಹೇಳ್ತಾರೆ, ನಾನು 1 ವೀಕ್ ಚೆಕ್ ಮಾಡಿದ್ದೀನಿ, ನನ್ನ ಸ್ಕಿನ್ ಹಾಗಾಗಿದೆ ಹೀಗಾಗಿದೆ. ಬಟ್ ರಿಯಾಲಿಟಿಲಿ ಅವ್ರು ಚೆಕ್ ಕೂಡ ಮಾಡಿರಲ್ಲ, ಅವ್ರಿಗೆ ದುಡ್ಡು ಬಂದಿರುತ್ತೆ, ಸೊ ಅವ್ರು ಅದನ್ನ ಪ್ರಮೋಟ್ ಮಾಡಿರ್ತಾರೆ. ಇನ್ಫ್ಲುಯೆನ್ಸರ್ಸ್ ಪ್ರಮೋಟ್ ಮಾಡ್ತಿದ್ದಾರೆ ಅಂತ ಅಂದಿದ ತಕ್ಷಣ ನಾವು ಇಸ್ಕೊಂಡು ಯೂಸ್ ಮಾಡೋಕ್ಕಿಂತ ಬೆಸ್ಟ್ ನಾವು ಡರ್ಮಟಾಲಜಿಸ್ಟ್ನ ರೆಫರ್ ಮಾಡಿ, ಏನು ಸ್ಕಿನ್ ಡಾಕ್ಟರ್ಸ್ ಅಂತ ಇರ್ತಾರೋ ಅವ್ರ ಹತ್ರ ಹೋಗಿ ನಮ್ಮ ಸ್ಕಿನ್ ಟೈಪ್ ಏನು, ನಮ್ಮ ಪ್ರಾಬ್ಲಮ್ ಏನು ಅಂತ ತೋರಿಸ್ಕೊಳ್ಳೋದೇ ಬೆಸ್ಟ್ ಅಂತ ನನ್ನ ಅನಿಸಿಕೆ. ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿ ಲಾಭ ನಷ್ಟ. ಮೊದಲಿಗೆ ಲಾಭ ಏನಪ್ಪ ಅಂದರೆ, ನಮಗೆ ಆ ಕ್ರೀಮ್ಸ್ನ ಬಳಸಿ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ದರೂ ಕ್ಲಿಯರ್ ಆಗುತ್ತೆ, ಬಟ್ ಟೈಮ್ ತೊಗೊಳುತ್ತೆ. ಹಾಗೆಯೇ ಜಾಸ್ತಿ ಕೆಮಿಕಲ್, ಈಗ ಎಷ್ಟೊಂದು ಜನ ಒಂದು 10 ಪ್ರಾಡಕ್ಟ್ಸ್ ಹೇಳ್ತಾರೆ, ಆ 10 ಪ್ರಾಡಕ್ಟ್ಸ್ನ ಸ್ಕಿನ್ ಮೇಲೆ ಹಾಕೋದ್ರಿಂದ ತುಂಬಾ ಹಾಳಾಗುತ್ತೆ. ಅದ್ರ ಬದಲಾಗಿ ನಾವು ಯಾಕೆ ನ್ಯಾಚುರಲ್ ಆಗಿ, ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಪಿಂಪಲ್ ಆಗಿರುತ್ತೆ, ಪಿಂಪಲ್ಗೆ ನಾವು ಎಷ್ಟೊಂದು ರೀತಿ ಕ್ರೀಮ್ಸ್ ಅಥವಾ ಇನ್ನೊಂದು ಬಳಸಿ ಅದು ಕಮ್ಮಿ ಆಗಬೇಕು ಅಂತಲೇ ಏನಿಲ್ಲ, ನಾವು ಮನೆಯಲ್ಲೇ ಈಗ ಕಡಲೆ ಹಿಟ್ಟು, ಮೊಸರು ಹಾಗೆ ಆಲೋವೆರಾ ಜೆಲ್ ಇದೆಲ್ಲ ಮನೆಯಲ್ಲೇ ಸಿಗುತ್ತೆ. ಅವನ್ನೆಲ್ಲ ಬಳಸಿನೇ ನಾವು ನಮ್ಮ ಚಿಕ್ಕ ಪುಟ್ಟ ಸ್ಕಿನ್ ಪ್ರಾಬ್ಲಮ್ಸ್ನ ಆರಾಮಾಗಿ ಮನೆಯಲ್ಲೇ ಸಾರ್ಟ್ ಔಟ್ ಮಾಡ್ಕೋಬೋದು. ನಷ್ಟ ಏನಪ್ಪ ಅಂದರೆ, ಅತಿಯಾಗಿ ನಾವು ಈ ಪ್ರಾಡಕ್ಟ್ಸ್ನ ಬಳಸೋದ್ರಿಂದ ನಮ್ಮ ತ್ವಚೆಗೆ ಹಾನಿನೇ ಜಾಸ್ತಿ ಹೊರತು ಬೇರೆ ಯಾವ ಅಡ್ವಾಂಟೇಜಸ್ಸು ಇಲ್ಲ. ಇದರಿಂದ ನೈಸರ್ಗಿಕ ಉಪಯೋಗಗಳ ಜೊತೆಗೆ ಆಧುನಿಕ ಉತ್ಪನ್ನಗಳನ್ನು ಬಳಸಿ ನಿಮ್ಮ ತ್ವಚೆನ ಕಾಪಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಟೈಮ್ ನೀವೇನಾದರೂ ರೀಲ್ಸಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಹೇಳೋದು ಈ ಮಾಯಿಶ್ಚರೈಸರ್ ಚೆನ್ನಾಗಿದೆ, ಈ ಸೀರಮ್ ಚೆನ್ನಾಗಿದೆ, ಅಥವಾ ಈ ಸನ್ಸ್ಕ್ರೀನ್ ಹಚ್ಚಿದ್ರೆ ನಿಮಗೆ ಫೇಸ್ಗೆ ಏನೂ ಆಗಲ್ಲ ಅಂತ ಹೇಳಿದಾಗ ನೀವು ನೆನಪಲ್ಲಿ ಇಟ್ಕೊಳ್ಳಿ, ನಮ್ಮ ಅಜ್ಜಿಯರ ಚರ್ಮ ನೈಸರ್ಗಿಕವಾಗಿಯೇ ಅವ್ರು ಕಾಪಾಡ್ಕೊಂಡು ಬಂದಿದ್ದು ಅಂತ. ನಾವೆಲ್ಲರೂ ಸಹ ಪರಂಪರೆ ಮತ್ತು ಆಧುನಿಕ ವಿಜ್ಞಾನನ ಸರಿ ಪ್ರಮಾಣದಲ್ಲಿ ಬಳಸಿ ನಮ್ಮ ತ್ವಚೆನ ಕಾಪಾಡ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಅಂಬ ಹೆಂಗನ್ನುತ್ತೆ ಹೇಳು. ಹಾಂ, ಆಮೇಲೆ ನಮ್ಮ ಪಿಂಟು ಹೆಂಗೆ ಕೂಗ್ತಾನಮ್ಮ? ಪಿಂಟು ಹೆಂಗಂತಾನೆ ಹೇಳ್ಬಿಡು. ನಮ್ಮ ಪಿಂಟು ಹೆಂಗಂತಾನೆ ಹೆಂಗನ್ನುತ್ತೆ ಹೇಳು. ಮಿಯಾವ್ ವಾವ್. ಪಿಂಟು ಹೆಂಗಂತಾನೆ? ಬೌ. ಬಾತುಕೋಳಿ ಹೆಂಗನ್ನುತ್ತೆ? ಬೇಗ ಹೇಳು. ಬಾತುಕೋಳಿ ಹೇಳಲ್ವಾ? ಚಳಿ, ಬಾಯ್ ಹೇಳು. ನಮಸ್ತೆ ಮಾಡು. ನಮಸ್ತೆ. ಥ್ಯಾಂಕ್ ಯು. ಕಂಡಳು